ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರೂ ಕೂಡ ಈ ಒಂದು ಆತ್ಮಿಕ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತೇನೆ. ಇದು ನಿಮಗೆ ಆಶೀರ್ವಾದದಾಯಕವಾಗಿರ್ತದೆ ಎಂಬುದಾಗಿ ನಂಬುವಂತವರಾಗಿದ್ದೇವೆ. You are watching Ebenson TV. I am Professor Dr. Ebenson James. ನೀವೀಗ ಎಬೆನ್ಸನ್ ಟಿವಿಯನ್ನ ನೋಡ್ತಾ ಇದ್ದೀರಿ. ಈಗ ಮಾತಾಡ್ಲಿಕ್ಕೆ ಇರುವಂತವರು ಡಾಕ್ಟರ್ ಪ್ರೊಫೆಸರ್ ಎಬೆನ್ಸನ್ ಜೇಮ್ಸ್. Gospel according to St. John, chapter 21, verses 20, 21, 22 and 23. ಇವತ್ತಿನ ಒಂದು ವಾಕ್ಯ ಧ್ಯಾನಕ್ಕಾಗಿ ಯೋಹಾನನು ಬರೆದ ಸುವಾರ್ತೆ 21ನೇ ಅಧ್ಯಾಯ 20ನೇ ವಚನದಿಂದ 23 ತನಕ ನೋಡಿಕೊಳ್ಳೋಣ. Then Peter, turning around, saw the disciple whom Jesus loved following, who also had leaned on his breast at the supper, and said, Lord, who is the one who betrays you? Peter, seeing him, said to Jesus, But Lord, what about this man? Jesus said to him, If I will that he remain till I come, what is that to you? You follow me. Then this saying went out among the brethren, that the disciple would not die. Yet Jesus did not say to him that he would not die, but if I will that he remain till I come, what is that to you? ಯೋಹಾನ ಬರೆದ ಸುವಾರ್ತೆ 21ನೇ ಅಧ್ಯಾಯ 20ರಿಂದ 23 ತನಕ ನೋಡಿಕೊಳ್ಳೋಣ. ಪೇತ್ರನು ತಿರುಗಿಕೊಂಡು ಯೇಸುವಿಗೆ ಪ್ರಿಯನಾಗಿದ್ದ ಶಿಷ್ಯನು ಹಿಂದೆ ಬರುವುದನ್ನು ಕಂಡನು. ಆ ಶಿಷ್ಯನು ಊಟದಲ್ಲಿ ಯೇಸುವಿನ ಎದೆಯ ಕಡೆಗೆ ಬಾಗಿ, ಸ್ವಾಮಿ, ನಿನ್ನನ್ನು ಹಿಡ್ಕೊಡುವವನು ಯಾರು ಎಂದು ಕೇಳಿದವನೇ. ಇವನನ್ನು ಪೇತ್ರನನ್ನು ಕಂಡು ಯೇಸುವನ್ನು, ಸ್ವಾಮಿ, ಇವನ ವಿಷಯವೇನು ಎಂದು ಕೇಳಲು, ಯೇಸು ಅವನಿಗೆ, ನಾನು ಬರುವ ತನಕ ಇವನು ಇರಬೇಕೆಂದು ನನಗೆ ಮನಸ್ಸಿದ್ದರೆ ಅದು ನಿನಗೇನು, ನೀನು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಇದರ ದೆಸೆಯಿಂದ ಆ ಶಿಷ್ಯನು ಸಾಯುವುದಿಲ್ಲೆಂಬ ಮಾತು ಸಹೋದರರಲ್ಲಿ ಹಬ್ಬಿತು. ಆದರೆ ಅವನು ಸಾಯುವುದಿಲ್ಲವೆಂದು ಯೇಸು ಹೇಳಲಿಲ್ಲ. ನಾನು ಬರುವ ತನಕ ಅವನು ಇರಬೇಕೆಂದು ನನಗೆ ಮನಸ್ಸಿದ್ದರೆ ಅದು ನಿನಗೇನು ಎಂತಲೇ ಆತನು ಹೇಳಿದನು. Jesus said to Peter to follow him. ಯೇಸು ಕ್ರಿಸ್ತನು ಪೇತ್ರನಿಗೆ ಹೇಳುತ್ತಾನೆ, ನನ್ನನ್ನು ಹಿಂಬಾಲಿಸಿ ಎಂಬುದಾಗಿ. It means to live in obedience to God's commandments and in imitation of his character. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವುದು ಮತ್ತು ಆತನ ಗುಣಲಕ್ಷಣಗಳನ್ನು ಹೊಂದಿಕೊಳ್ಳಲಿಕ್ಕೆ ಆತನಿಗೆ ವಿಧೇಯರಾಗಿ ಬಾಳುವಂಥದ್ದು. By faith we walk in obedience to Jesus. ನಾವು ನಂಬಿಕೆಯಿಂದ ಯೇಸು ಕ್ರಿಸ್ತನಿಗೆ ವಿಧೇಯರಾಗಿ ಜೀವಿಸುವಂತವರಾಗಿದ್ದೇವೆ. We have to conform to the image of Christ and imitate his character. ನಾವು ಕ್ರಿಸ್ತನ ಸ್ವಭಾವಕ್ಕೆ ಬದಲಾಗುವಂತೆ ನಾವು ಆತನ ಗುಣಲಕ್ಷಣಗಳನ್ನು ಹೊಂದಿಕೊಳ್ಳುವವರಾಗಿರಬೇಕು. Jesus asked Peter, Do you love me? ಯೇಸು ಕ್ರಿಸ್ತನು ಪೇತ್ರನನ್ನು ಕೇಳುತ್ತಾನೆ, ಪೇತ್ರನೇ, ನಿನ್ನನ್ನು ಪ್ರೀತಿಸುತ್ತೀಯೋ ಎಂಬುದಾಗಿ. He said to Jesus, Yes, Lord. ಪೇತ್ರನು ಹೇಳುತ್ತಾನೆ, ಹೌದು ಸ್ವಾಮಿ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. Jesus repeated the question 3 times. ಯೇಸು ಕ್ರಿಸ್ತನು ಈ ಪ್ರಶ್ನೆಯನ್ನು ಪೇತ್ರನಿಗೆ 3 ಸಾರಿ ಕೇಳುತ್ತಾನೆ. Peter was reminded of the 3 times he had denied Christ. ಯೇಸು ಕ್ರಿಸ್ತನನ್ನ ಆತನು ನಾನು ಅರಿಯನೆಂಬುದಾಗಿ 3 ಸಾರಿ ಆತನನ್ನ ಅಲ್ಲಗಳೆದಿದ್ರಿಂದ ಆತನು 3 ಸಾರಿ ಕೇಳುತ್ತಾನೆ. Jesus said, Then feed my sheep. ಯೇಸು ಕ್ರಿಸ್ತನು ಹೇಳುತ್ತಾನೆ, ನನ್ನ ಕುರಿಮರಿಗಳನ್ನ ಕಾಯಿ. When you were young, you were able to do as you liked and go wherever you wanted. But when you are old, you will stretch out your hands and others will direct you and take you where you don't want to go. ನೀನು ಚಿಕ್ಕವನಾಗಿದ್ದಾಗ ನೀನು ಇಷ್ಟ ಬಂದ ಕಡೆ ಓಡಾಡುತ್ತಿದ್ದಿ. ನೀನು ವಯಸ್ಸಾದ ಮೇಲೆ ಯಾರೋ ನಿನ್ನನ್ನು ಹಿಡ್ಕೊಂಡು ಹೋಗಿ ನಿನಗೆ ಇಷ್ಟವಿಲ್ಲದಂತ ಕಾರ್ಯಗಳನ್ನ ಮಾಡುವರು ಎಂಬುದಾಗಿ ಯೇಸು ತಿಳಿಸಿದನು. Jesus prophesied what kind of death he would die to glorify God. ದೇವರನ್ನ ಮಹಿಮೆಪಡಿಸಲಿಕ್ಕೆ ಪೇತ್ರನು ಎಂತ ಮರಣವನ್ನು ಹೊಂದುತ್ತಾನೆಂಬುದಾಗಿ ಯೇಸು ಕ್ರಿಸ್ತನು ಪ್ರವಾದನೆ ತಿಳಿಸುತ್ತಾನೆ. Peter is going to die for the name of Jesus Christ. ಪೇತ್ರನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ತನ್ನ ಮರಣವನ್ನು ಹೊಂದುವನೆಂಬುದಾಗಿ ತಿಳಿಸುತ್ತಾನೆ. Peter asked, What will happen to John? ಪೇತ್ರನು ಕೇಳುತ್ತಾನೆ, ಯೋಹಾನನಿಗೆ ಏನಾಗ್ತದೆ ಎಂಬುದಾಗಿ ಕೇಳುತ್ತಾನೆ. Jesus rebuked Peter for asking what God planned to do in someone's life. ಪೇತ್ರನನ್ನ ಯೇಸು ಗದರಿಸ್ತಾನೆ. ಇನ್ನೊಬ್ಬರ ಜೀವಿತದಲ್ಲಿ ಯೇಸು ಏನು ಮಾಡುವನೆಂಬುದಾಗಿ ಕೇಳುವಂತ ಹಕ್ಕು ಆತನಿಗೆ ಇಲ್ಲ ಎಂಬುದಾಗಿ ಹೇಳುತ್ತಾನೆ. We should not be improperly concerned with
God's plan for someone else's life. ಬೇರೆಯವರ ಜೀವಿತದಲ್ಲಿ ದೇವರು ಏನು ಮಾಡ್ತಾನೆ ಎಂಬುದಾಗಿ ನಾವು ತಿಳಿಯದೆ ಅವರ ಬಗ್ಗೆ ನಾವು ವಿಚಾರಿಸಿಕೊಳ್ಳಬಾರದು. Bible says, let none of you suffer as a murderer, a thief, an evildoer, or as a busybody in other people's matters. ಈ ಬೇರೆಯವರ ವಿಚಾರದಲ್ಲಿ ಯಾರು ಮರಣವನ್ನು ಅಥವಾ ಇನ್ನೊಬ್ಬರನ್ನ ತಿರಸ್ಕರಿಸುವುದನ್ನು ಅಥವಾ ಇನ್ನೊಬ್ಬರ ಬಗ್ಗೆ ನಾವು ಏನು ಹೇಳಬಾರದೆಂಬುದಾಗಿ ಸತ್ಯವೇದವು ತಿಳಿಸುವಂತದ್ದಾಗಿದೆ. Be kindly affectionate to one another with brotherly love, in honor, giving preference to one another. ನೀವು ಒಬ್ಬರನ್ನೊಬ್ಬರು ಪ್ರೀತಿಯಿಂದ ಇದ್ದು ಒಬ್ಬರನ್ನೊಬ್ಬರು ಗೌರವಿಸಬೇಕೆಂಬುದಾಗಿ ಹೇಳುವಂತದ್ದಾಗಿದೆ. Believers are expected to exhort one another. ಸಹೋದರರು ಒಬ್ಬರನ್ನೊಬ್ಬರು ಎಚ್ಚರಿಸಿ ಜೀವಿಸಬೇಕೆಂಬುದಾಗಿ ದೇವರು ಬಯಸುವಂತವನಾಗಿದ್ದಾನೆ. May the Lord bless you all with these words. Amen. ಈ ಒಂದು ವಾಕ್ಯಗಳಿಂದ ದೇವರು ನಿಮ್ಮೆಲ್ಲರೂ ಕೂಡ ಆಶೀರ್ವದಿಸಲಿ. ಆಮೆನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪೆಯಲ್ಲಿ ಐಶ್ವರ್ಯವುಳ್ಳಂತ ಪರಲೋಕ ತಂದೆಯಾದ ದೇವರೇ, ಈ ಒಂದು ಒಳ್ಳೆ ವಾಕ್ಯಗಳಿಗಾಗಿ ಸ್ತೋತ್ರ ಸ್ವಾಮಿ. ನಿನ್ನನ್ನು ಪ್ರೀತಿಸುವ ಎಂಬುದಾಗಿ ಪೇತ್ರನ ನೀನು 3 ಸಾರಿ ಕೇಳಿ ಸ್ವಾಮಿ, ನನ್ನ ಕುರಿಮರಿಗಳನ್ನು ಕಾಯಿ ಎಂಬ ಶಿಲುಬೆಯಲ್ಲಿ ತೋರಿಸಿದ್ದಿ. ನಿನ್ನ ಪ್ರೀತಿಗೆ ಬದಲಾಗಿ ನಾವು ಏನು ಕೊಡಲಾರೆವು ಸ್ವಾಮಿ. ನಾವೇ ನಮ್ಮ ಜೀವಿತವನ್ನು ಅರ್ಪಿಸಿ ಸ್ವಾಮಿ, ನೀನು ಹೇಳಿದಂಥ ನಿನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದು ನೀನು ಕೃತಾರ್ಥರಾಗುವಂತೆ ನೀನು ಸಹಾಯಿಸು. ನಮ್ಮೆಲ್ಲ ಬಲಹೀನತೆಯಲ್ಲೂ ನೀನು ಬಲಪಡಿಸಬೇಕಾ ಪ್ರಾರ್ಥಿಸ್ತೇವೆ. ನಾವು ಇತರರನ್ನು ಗೌರವಿಸುವಂತೆಯೂ ಪ್ರೀತಿಸುವಂತೆಯೂ ಇತರಿಗೋಸ್ಕರ ಪ್ರಾರ್ಥಿಸುವಂತೆಯೂ ನೀನು ನಮ್ಮ ನಡೆಸಬೇಕಾ ಪ್ರಾರ್ಥಿಸ್ತೇವೆ. ಈ ವಾಕ್ಯಗಳನ್ನು ಕೇಳಿದಂಥ ಪ್ರತಿಯೊಬ್ಬರ ಜೀವಿತಗಳಲ್ಲಿ ನೀನು ಮಾತು ಕಾರ್ಯಗಳನ್ನು ಮಾಡು, ಅದ್ಭುತಗಳನ್ನು ಮಾಡು. ಆ ಮುಖಾಂತರವಾಗಿ ಸ್ವಾಮಿ ಪ್ರತಿಯೊಬ್ಬರ ಜೀವಿತವು ಸಮೃದ್ಧಿಯಾಗಿ ಜೀವಿಸುವಂತೆಯೂ ನೀನು ಒಳ್ಳೆ ಕುರುಬನಾಗಿದ್ದು ನಾಯಕನಾಗಿದ್ದು ಎಲ್ಲ ಕೊರತೆಗಳನ್ನು ನೀಗಿಸಿ ದೇವರು ತನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು ಎಂಬ ವಾಕ್ಯದಂತೆ ಜೀವಿಸಲು ನೀನು ಸಹಾಯಿಸು. ಎಲ್ಲ ಕೇಡಿನಿಂದ ತಪ್ಪಿಸು. ಜಯಭರಿತ ಕ್ರಿಸ್ತಿಯ ಜೀವಿತವನ್ನು ಜೀವಿಸಲು ನೀನು ಸಹಾಯಿಸಬೇಕಾಗಿ ಈ ಪ್ರಾರ್ಥನೆಯನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೆನ್. ನಾವು ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನಂತೆ ನಡೆಸುವಿಕೆಯು ನಮ್ಮೆಲ್ಲರೊಂದಿಗೆ ನಿತ್ಯ ನಿರಂತರವಾಗಿ ನೆಲೆಯಾಗಿರಲಿ. ಆಮೆನ್.